ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಸಂಸದ ಪ್ರಜ್ವಲ್ ರೇವಣ್ಣರ ವಿರುದ್ಧ ಮಾಡಿರುವ ಆರೋಪದ ಸಾಕ್ಷಿ ನಾಶ ಮಾಡಲು ಅಧಿಕಾರಿಗಳು ಸಜ್ಜು. ಎಟಿ ರಾಮಸ್ವಾಮಿ ಅಸಮಾಧಾನ. ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ವತಿಯಿಂದ ಅದ್ದೂರಿ ಭೀಮ್ ಕೊರೆಂಗ ವಿಜಯೋತ್ಸವ. ಡಿಎಸ್ಎಸ್ ರಾಜ್ಯ ಮುಖಂಡ ಎತ್ತೂರು ಅಣ್ಣಯ್ಯ ಮಾಹಿತಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಗುರುವಾರದಂದು ಬೆಳಗ್ಗೆ ಜಿಲ್ಲಾ ಘಟಕದ ವತಿಯಿಂದ ಹಾಸನ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರು ನಗರದ ಭುವನಹಳ್ಳಿ ಬೆಂಗಳೂರು ರಸ್ತೆ ಬೈಪಾಸ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 75 ತಡೆದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ನಂತರ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಡಿ ಮನುಕುಮಾರ್ ಅವರು, ಕಳೆದ 1 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಯಾನ ಜಾಥಾ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೋರಾಟಾಗ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸಿಕೊಳ್ಬೇಕು ಎನ್ನುವ ಸೌಜನ್ಯ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಪರಭಾಷಿಕರ ಅವಳಿ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ಕನ್ನಡ ಅಭಿಯಾನ ಶುರು ಮಾಡುವ ವೇಳೆ ಕರವೇ ರಾಜ್ಯಾಧ್ಯಕ್ಷರನ್ನ ಬಂಧಿಸಿರುವುದು ಖಂಡಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು, ಬೋರೇಗೌಡ, ಅಬಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಮ್ ರಾಜು, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್, ತನಗೌಡ ಇತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಸಂಸದ ಪ್ರಜ್ವಲ್ ರೇವಣ್ಣನ ವಿರುದ್ಧ ನೊಂದ ಕುಟುಂಬ ಮಾಡಿರುವ ಆರೋಪದ ಸಾಕ್ಷಿ ನಾಶ ಮಾಡಲು ಅಧಿಕಾರಿಗಳು ಹಾಗೂ ಬಲಾಢ್ಯರು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ಹಾಗೂ ಆತನ ಪತ್ನಿ ತಮ್ಮ ಮೇಲೆ ಪ್ರಜ್ವಲ್ ಹಾಗೂ ಅವರ ಕುಟುಂಬದಿಂದ ಆಗಿರುವ ಅನ್ಯಾಯದ ಬಗ್ಗೆ ದೂರು ನೀಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದರೆ ಈವರೆಗೆ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಿದ್ರು. ಬೇನಾಮಿ ಹೆಸರಿನಲ್ಲಿ ಆಸ್ತಿ ಮಾಡಿರುವುದು ಈ ಪ್ರಕರಣದಿಂದ ಕಂಡು ಬರ್ತಿದೆ. ತನ್ನ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ರು. ಯಾರೊಬ್ಬರೂ ಅವರ ಜೊತೆ ನಿಲ್ಲಲಿಲ್ಲ. ಮಹಿಳಾ ಪರ ಸಂಘಟನೆಗಳು, ಮಹಿಳಾ ಆಯೋಗ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆಗಳು ಮಹಿಳೆ ಪರ ನಿಲ್ಲಬೇಕು. ತಪ್ಪು ಯಾರೇ ಮಾಡಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಅವರು ಆಗಲೇ ದೂರು ಕೊಟ್ಟಿದ್ದಾರೆ, ಮಾರ್ಚ್ನಲ್ಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಆ ದಾಖಲೆ ಎಲ್ಲವನ್ನೂ ಕೂಡ ನಾನು ಪರಿಶೀಲನೆ ಮಾಡಿದ್ದೆ. ಆದರೆ ಭಯದಿಂದ, ಹೆದರಿಕೆಯಿಂದ ಬಹಿರಂಗವಾಗಿ ಮುಂದೆ ಬರಲಿಲ್ಲ. ಈ ಎಲ್ಲ ವಿಷಯಗಳ ಸತ್ಯಾಂಶ ಸಮಾಜಕ್ಕೆ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೇಳಿ. ಇಲ್ಲಿ ಬೇನಾಮಿ ಹೆಸರಿನಲ್ಲಿ ರೈತರ ಭೂಮಿ ಪರಬಾರೆ ಆಗಿದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ನಾನು ವಿಧಾನಸಭೆ ಕಡತ ತೆಗೆದು ನೋಡಿ, ಈ ರಾಜ್ಯದಲ್ಲಿ ಬಂಡವಾಳಶಾಹಿಗಳು, ಲೂಟಿಕೋರರು, ಅಧಿಕಾರಿ ವರ್ಗದವರು, ಮೇಲ್ಮಟ್ಟದ ಅಧಿಕಾರಿ ವರ್ಗದವರೂ ಸೇರಿದಂತೆ ಬೇನಾಮಿ ಹೆಸರಿನಲ್ಲಿ ಜಮೀನನ್ನು ಕಬಳಿಸಿದ್ದಾರೆ. ಅದನ್ನು ಪತ್ತೆ ಹಚ್ಚಿದರೆ ನಿಮಗೆ ಲಕ್ಷಾಂತರ ಕೋಟಿ ಆಸ್ತಿ ಸರ್ಕಾರದ ವಶ ಆಗ್ತದೆ. ಇದು ಕೂಡ ಬೇನಾಮಿ ಟ್ರಾನ್ಸಾಕ್ಷನ್ನೇ, ಬೇನಾಮಿ ವ್ಯವಹಾರನೇ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂತಹ ರಕ್ಷಣಾ ಇಲಾಖೆಯವರೇ ಬಲವಂತ ಕರ್ಕೊಂಡು ಬಂದು ಕೂಡಿ ಹಾಕಿ, ಐವಿನಲ್ಲಿ ಕೂಡಿ ಹಾಕಿ 2 ದಿವಸ. ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ್ ಗುಪ್ತಾ ಹಾಗೂ ಲೋಕೇಶ್ ಹಾಜರಿದ್ದರು. ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 26ನೇ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಎತ್ತೂರು ಅಣ್ಣಯ್ಯ ತಿಳಿಸಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇತಿಹಾಸದ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ಕೆಳ ಸಮುದಾಯದ ಸೈನಿಕರು ಒಂದು ಯುದ್ಧವನ್ನ ಬ್ರಿಟಿಷರ ಪರವಾಗಿ ಗೆದ್ದು ಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ಪರಿಶಿಷ್ಟ ಜಾತಿ ವರ್ಗ ಮತ್ತು ಹಿಂದುಳಿದ ಜಾತಿ
ಬ್ರಿಟಿಷರು ಯುದ್ಧದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಲು ಕಾನೂನು ರೂಪಿಸಿದರು. ಆ ಯುದ್ಧವೇ ಭೀಮಾ ಕೋರೆಗಾಂವ್ ಯುದ್ಧ. ಇದನ್ನ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧವೆಂದು ದಾಖಲಿಸಲಾಗಿದೆ ಅಂತ ಹೇಳಿದ್ರು. 1817 ಡಿಸೆಂಬರ್ 31ರಂದು ಪ್ರಾರಂಭವಾದ ಯುದ್ಧವು 1818 ಜನವರಿ 1ರಂದು ಒಂದೇ ದಿನದಲ್ಲಿ ಮುಕ್ತಾಯಗೊಂಡು ಬಾಜಿರಾಯನ ಸೈನ್ಯ ಸೋತು ಮಹಾರ್ರ ಮುಂದೆ ಶರಣಾಯಿತು. ಈ ಯುದ್ಧವನ್ನ ಗೆದ್ದುಕೊಟ್ಟ ಮಹಾನ್ ಸೈನಿಕರ ಪರಾಕ್ರಮವನ್ನ ಶಾಶ್ವತವಾಗಿರಿಸಲು ಬ್ರಿಟನ್ ಮಹಾರಾಣಿಯು ಈ ವಿಜಯದ ಸಂಕೇತವಾಗಿ ಯುದ್ಧ ಪ್ರಾರಂಭವಾದಾಗ ಮೊದಲ ಗುಂಡು ಬಿದ್ದ ಸ್ಥಳದಲ್ಲಿಯೇ 75 ಅಡಿ ಎತ್ತರದ ವಿಜಯ ಸ್ತಂಭವನ್ನ 1822ರಲ್ಲಿ ನಿರ್ಮಿಸಿ ಅದರ ಎರಡೂ ಬದಿಯಲ್ಲಿ ಯುದ್ಧದಲ್ಲಿ ಮಡಿದ 22 ಸೈನಿಕರ ಹೆಸರುಗಳನ್ನ ಕೆತ್ತಿಸಿದರು. ಇಂತಹ ಐತಿಹಾಸಿಕ ಯುದ್ಧದ ಸ್ಮಾರಕ ಪೂನಾದ ಭೀಮ ನದಿಯ ದಡದಲ್ಲಿರುವ ಕೋರೆಗಾಂವ್ ಎಂಬ ಗ್ರಾಮದಲ್ಲಿ ಅಚ್ಚಳಿಯದೆ ನಿಂತಿದೆ ಅಂತ ಹೇಳಿದ್ರು. 1ನೇ ತಾರೀಕು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘ ಸಮಿತಿ ಹಾಗೆ ಮಹಿಳಾ ಜಾಗೃತಿ ಮತ್ತು SC/ST ನೌಕರ ಸಂಘ, ಜಿಲ್ಲಾ ಮುಖಂಡರ ಸಂಘ, ಆದಿ ದ್ರಾವಿಡರ ತುಳು ಸಮಾಜ ಸೇವಾ ಸಂಘ, ಕರ್ನಾಟಕ ಭೀಮಾದಿ, ಆದಿವಾಸಿ ಮೂಲ ಬುಡಕಟ್ಟು ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ, ಭಾಗ್ಯಜ್ಯೋತಿ ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟು, ಆದಿ ದ್ರಾವಿಡರ ಯುವಕ ಸಂಘ, ಜೈವಿ ಯುವಕ ಸಂಘ, ಮಲೆನಾಡು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಛಲವಾದಿ ಮಹಾಸಭಾ, ಸಮಗ್ರ ಸೈನಿಕ ದಳ, ಕಾನ್ಸ್ಟೇಬಲ್ ಟ್ರಸ್ಟು, SC/ST ಒಕ್ಕಲಿಗರ ಸಂಘ, ಈ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಹೋದ ಬಾರಿ ನಿಮ್ಗೆ ಗೊತ್ತಿದ್ದಾಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು 2 ರಥವನ್ನು ಹೊರಿಸಿದ್ವಿ. ಆದರೆ ಈ ಬಾರಿ ಎಲ್ಲ ಒಗ್ಗಟ್ಟಿಂದ ಮಾತಾಡಿ ಒಂದೇ ರಥವನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಡೀ ನಮ್ಮ ಎಲ್ಲ ಸಮುದಾಯದ ಜನರನ್ನು ಕೂರಿಸಿ ಮಾತಾಡಿ ತೀರ್ಮಾನ ತಗೊಂಡು ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಒಂದು ರಥವನ್ನು ನಾವು ಹೊರಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಸಕಲೇಶ್ವರದ ಒಂದು 10 ಗಂಟೆಗೆ ಇಲ್ಲಿಂದ ಹೊರಟು ಹಳೆ ಬಸ್ ಸ್ಟ್ಯಾಂಡಿಂದ 10-10ವರೆಗೆ ಪ್ರಾರಂಭ ಆಗ್ತದೆ. ಅಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಇರುತ್ತೆ, ಕಲಾತಂಡಗಳಿರುತ್ತೆ. ನಂತರ ರಥ ರಾಜಬೀದಿಯಲ್ಲಿ ಹೇಮಾವತಿಯ ಸೇತುವೆಗಳಿಗೆ ಹೋಗಿ ಮತ್ತು ಅಲ್ಲಿಂದ ವಾಪಸ್ಸು ಟಾಟಾ ಕಂಪನಿ ಮೈದಾನ ಇದೆಯಲ್ಲ, ಆಶ್ರಿತ ವಾಪಸ್ ಇರ್ತಕ್ಕಂಥ ಟಾಟಾ ಕಂಪನಿ ಮೈದಾನಕ್ಕೆ ಆ ಒಂದು ಮೆರವಣಿಗೆ ಬರುತ್ತೆ. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಭಾಳ ಬೃಹತ್ವಾಗಿ ಸುಮಾರು ಈ ಕಾರ್ಯಕ್ರಮಕ್ಕೆ 5ರಿಂದ 7-8 ಸಾವಿರ ಜನ ಸೇರೋ ಸಾಧ್ಯತೆಗಳಿದೆ. ಈ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಬೋಧೇಂದ್ರ ಬಲ್ದೇಜಿಯವರು ಮೈಸೂರಿಂದ ಆಗಮಿಸ್ತಿದ್ದಾರೆ. ಹಾಗೆ ಉರ್ಲಿಂಗ ಪ್ರಜಾಮಠ ಸ್ವಾಮೀಜಿಯವರು ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ದುನಿಯಾ ವಿಜಯ್ ಕಿಲಾರ ನಟರು ಅವರು ಕೂಡ ಬರ್ತಾ ಇದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ನನ್ನಲ್ಲಿ ಈರಪ್ಪನವರು ವಹಿಸ್ಕೊಂಡಿದ್ದಾರೆ. ನನ್ನಯ್ಯನವರು ಗೌರವಾಧ್ಯಕ್ಷರು ಅವರು ಕೂಡ ಉಪಸ್ಥಿತಿದ್ದಾರೆ. ಹಾಗೆ ಇವಾನ್ ಶ್ರೀಧರ್ ಕಲಿಮರವರು ರಾಜ್ಯ ದಲಿತ ಸಂಘ ಸಮಿತಿಯ ಸಂಸ್ಥಾಪಕರಂತ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೆ ಆರ ಮಹೇಶ್ ಅವರು ಕೂಡ ಕರ್ನಾಟಕ ಬೌದ್ಧ ಸಮಾಜ ಬೆಂಗಳೂರು ರಾಜ್ಯಾಧ್ಯಕ್ಷ ಅವರು ಕೂಡ ಬರ್ತಿದ್ದಾರೆ. ಕುಮಾರಿ ಮಧು ಹುಲಿಯ ಅವರು ದಲಿತ ಹೋರಾಟಗಾರ್ತಿ ವಿಚಾರವಂತರು ಅವರು ಕೂಡ ಬರ್ತಿದ್ದಾರೆ. ಹಾಗೆ ಶ್ರೀಮಾನ್ ಮಾಂತಪ್ಪನವರು ಹಾಸನ ಜಿಲ್ಲಾ ಮುಖಂಡರು ವಾಲ್ಮೀಕಿ ಸಮಾಜದ ಮುಖಂಡರು ಇವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಎಲ್ಲ ಹೋಬಳಿಯ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಕೂಡ ಕಾರ್ಯಕ್ರಮ ಬರಬೇಕು. ಹೊರ ತಾಲೂಕುಗಳಿಂದ, ಹೊರ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ತುಂಬ ಕಳಕಳೆಯ ಮನವಿಯನ್ನು ಮಾಡ್ಕೊತೀವಿ. ಈ ಕಾರ್ಯಕ್ರಮ ಭಾಳ ಶಿಸ್ತುಬದ್ಧವಾಗಿ ನಡೀಬೇಕು ಅಂದರೆ ತಮ್ಮೆಲ್ಲರ ಸಹಕಾರ ಭಾಳ ಅತ್ಯಗತ್ಯ. ಇಲ್ಲಿ ಸರ್ವ ಸಮಾಜವು ಕೂಡ ಈ ಕಾರ್ಯಕ್ರಮದಲ್ಲಿ ಕೈಗೊಳಿಸುವ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನನ್ನ ಪತ್ರಿಕಾ ಈ ಸಂದರ್ಭದಲ್ಲಿ ನಳ್ಳುಳ್ಳಿ ಈರಯ್ಯ, ಎಸಳೂರು ಮಂಜು, ಆನುಬಾಳ್ ಗೋಪಾಲ್, ಎನ್ಎಲ್ಇ ಶಾಂತರಾಜ್ ಹಾಜರಿದ್ದರು. ರಾಜ್ಯದಲ್ಲಿ ಸಂಕಷ್ಟಕ್ಕೆ ಎಡೆ ಮಾಡಿರುವ ಕೊಬ್ಬರಿ ಖರೀದಿಗೆ ಕೇಂದ್ರ ಸರ್ಕಾರ ಜನವರಿ ತಿಂಗಳಲ್ಲಿ ನಫೆಡ್ ಮೂಲಕ ಖರೀದಿ ಮಾಡುವ ಭರವಸೆ ನೀಡಿದ್ದು, ಇನ್ನು 6ನೇ ಗ್ಯಾರಂಟಿಯಾಗಿ ತೆಂಗು ಬೆಳೆಯನ್ನ ಪರಿಹಾರ ಘೋಷಣೆ ಮಾಡಬೇಕೆಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒತ್ತಾಯಿಸಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಕೊಬ್ಬರಿ ಖರೀದಿ ಹಾಗೂ ಬರದಿಂದ ಈ ವರ್ಷ ತೆಂಗು ಬೆಳೆ ನಷ್ಟವಾಗಿದ್ದು, ಈ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಂಸದ ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಪ್ರಧಾನಿಯವರನ್ನ ಭೇಟಿಯಾಗಿ ಚರ್ಚಿಸಿ ಮನವಿ ಮಾಡಲಾಗಿದೆ. ಭರವಸೆ ನೀಡಿರುವಂತೆ ಕೂಡಲೇ ಕೊಬ್ಬರಿ ಖರೀದಿಗೆ ಮುಂದಾಗಬೇಕು, ಇಲ್ಲವಾದರೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು.
ರಾಜ್ಯದ ತೆಂಗು ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದು ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 5 ಮತ್ತು 95,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೆದಿದ್ದು, ತೆಂಗು ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗದೆ ಹಿನ್ನೆಲೆಯಲ್ಲಿ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕು ಅಂತ ಕೇಂದ್ರದ ಬಳಿ ಸುಮಾರು 12 ಜಿಲ್ಲೆಗಳಲ್ಲಿ 6,65,504 ಜನ ಕಾಡಗರು ಇವತ್ತು ಎದ್ದು ವಾಸ ಇದ್ದು ಈ ರಾಜ್ಯದಲ್ಲಿ ಅವರು ಸುಮಾರು 40 ವರ್ಷಗಳಿಂದ ಬೇಡಿಕೆ ಇಟ್ಟಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ದೇವೇಗೌಡರು my letter 22nd January 23 addressed to the Honorable Prime Minister of India. ಅಂದರೆ 22 ಜನವರಿ ಲಾಸ್ಟ್ ವಿಧಾನಸಭೆ ಚುನಾವಣೆಗಿಂತ ಮುಂಚೆನೆ ದೇವೇಗೌಡರು ಲೆಟರ್ನ ಬರೆದಿದ್ದಾರೆ. ಮತ್ತು ಅದಲ್ಲದೆ 16 ಮಾರ್ಚ್ ಅರ್ಜುನ್ ಮುಂಡಾ ಅವರು ಆನರಬಲ್ ಯೂನಿಯನ್ ಮಿನಿಸ್ಟರ್ ಟ್ರೈಬಲ್ ಮಿನಿಸ್ಟ್ರಿಗೆ 2000 ಮಾರ್ಚಿನಲ್ಲೂ ಬರೆದಿದ್ದಾರೆ. ಇದೇ ಥರ ಹಲವಾರು ಲೆಟರ್ಗಳು ಕರೆಸ್ಪಾಂಡೆನ್ಸನ್ನು ದೇವೇಗೌಡರು ಮಾಡಿ ಅವರಿಗೆ ರಾಜಕೀಯವಾಗಿರ್ಬೋದು, ಶಿಕ್ಷಣಕ್ಕಿರ್ಬೋದು, ಇವತ್ತು ಈ ಸಮಾಜ ವಂಚಿತರಾಗಿದ್ದಾರೆ. ಸುಮಾರು 6,60,500 ಜನ ವಾಸ ಇದ್ದಿದ್ದು ವಂಚಿತರಾಗಿದ್ದಾರೆ. ಅದಕ್ಕೆ ಅವರಿಗೆ ಕೆಲವು ಆ ಸಮಾಜದ ಫೋಟೋಸು ಇದೆ. ದೇವೇಗೌಡರಿಗೆ ಎಕ್ಸ್ಪ್ರೆಷನ್ ಕೊಟ್ಟಿರುವಂಥ ಸಮಾಜದ ಫೋಟೋ, ಅವ್ರಿಗೆ ಯಾವ ರೀತಿ ವಾಸ ಇದ್ದಾರೆ ಕೆಲವು ಕಡೆ, ಇವತ್ತು ಆ ಪರಿಸ್ಥಿತಿ ಏನಿದೆ ನೋಡಿ. ಇವತ್ತು ಪ್ರಧಾನಿ ಮೋದಿ ಜೊತೆಗೆ ಸಚಿವ ಅರ್ಜುನ್ ಮುಂಡಾ, ಶೋಭಾ ಕರಂದ್ಲಾಜೆ ಎಲ್ಲರನ್ನ ಭೇಟಿ ಮಾಡಿ ಕೊಬ್ಬರಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಜನವರಿ ಮೊದಲ ಅಥವಾ 2ನೇ ವಾರದಲ್ಲಿ ನಬಾರ್ಡ್ ಮೂಲಕ ಕೊಬ್ಬರಿ ಖರೀದಿ ಮಾಡುವುದಾಗಿ ಭರವಸೆ ನೀಡಿದರು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ನಡೆಯಿತು. ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು, ರಾಜ್ಯ ಸರ್ಕಾರ ಉಚಿತ ಭಾಗ್ಯ ಗ್ಯಾರಂಟಿ ಯೋಜನೆಗಳಿಗೆ ಎಸಿಪಿ ಮತ್ತು ಟಿಎಸ್ಪಿ ಹಣವನ್ನು ವರ್ಗಾವಣೆ ಮಾಡಿರುವುದು ಸರಿಯಾದ ನಿರ್ಧಾರವಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಎಲ್ಲ ಸರ್ಕಾರದ ಈ ನಡೆಯಿಂದ ನಮಗೆ ನೆಮ್ಮದಿ ಇಲ್ಲದಂತಾಗಿದೆ ಅಂತ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ ನೀಡುವ ಸಾಲ ಸೌಲಭ್ಯದ ಫಲಾನುಭವಿಗಳ ಪಟ್ಟಿ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಸಮಾಜದ 20 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಜಾಗದಲ್ಲಿ ಕೇವಲ 5 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿ ಅಂದರೆ ಅದನ್ನ ಹೇಗೆ ಆಯ್ಕೆ ಮಾಡುವುದು ಎಂಬ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವಿದ್ದೇವೆ ಅಂತ ಹೇಳಿದರು. ಏನಾಗಿದೆ, ಆಫ್ಲೈನ್ ಇದ್ರೆ ನಾವು 4 ಜನ ಕುರ್ಸ್ ಮಾಡಾರ್ದ ಕೊಟ್ಟಿವಿ, ನಮ್ಗೆ ಫೈನಲ್ ಮಾಡಕ್ ಕೊಟ್ಟವ್ರಿ ಒಂದ್ ಕಲ ಮಾಡತ್ತೆ ಅಂತ. ನಮ್ಮ ಪರಿಸ್ಥಿತಿ ಒಂದೊಂದಕ್ಕೆ 50 ಜನ 100 ಜನ ಆನ್ಲೈನ್ ತಂದ್ಕೊಟ್ಟೆ, ನಾವ್ ಹೆಂಗ್ ಆಯ್ಕೆ ಮಾಡೋದು? ಇಷ್ಟು ಅನುದಾನ ತುಂಬಾ ಕಡಿಮೆ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ ಕೆಡಿಪಿ ಮೂಲಕ ನಾವು ಮನೆಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಒತ್ತಾಯ ಮಾಡ್ತೀನಿ, ದಯವಿಟ್ಟು SCP TSP ಹಣನ ಬೇರೆ ಕಡೆ ಡೈವರ್ಟ್ ಮಾಡದಂಗೆ ಆ ಜನಾಂಗದ ಫಲಾನುಭವಿ ಕೊಡ್ತಕ್ಕಂಥದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಇದು ಭಾರಿ ಕಷ್ಟ ಆಗ್ತಿದೆ, ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತದೆ. ಬೆಳಿಗ್ಗೆ ಅಂದ್ರೆ ಪಾಪ ಯಾವ್ದೋ ಪುಸ್ತಕ ಬರ್ತಾರೆ, ಆಪೆ ಗಾಡಿಗಳು ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಕೂತಿರ್ತಾರೆ. ಅವ್ರ ನಾವು ಉತ್ತರ ಹೇಳಕ್ಕಾಗ್ತಿಲ್ಲ, ಸ್ಪಂದಿಸಕ್ಕಾಗ್ತಿಲ್ಲ. ಇದು ವಿಚಾರ ಅಲ್ಲಿ ನಿಮಗೂ ಕೂಡ ಗೊತ್ತಿರೋ ದಿನಸ್ಕಿ ಮೇಲೆ ಕೆಲಸ ಮಾಡ್ತಿದ್ರಿ, ಕೂತ್ಕೊಳ್ಳಿ ಬರಮನ್. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಪ್ರಭು ಈರಣ್ಣಗೌಡ, ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು, ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಪೊಲೀಸು ವೃತ್ತ ನಿರೀಕ್ಷಕರಾದ ವಸಂತ, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಇಂದು ಮಧ್ಯಾಹ್ನ ಕರವೆಯ ಹಲವಾರು ಕಾರ್ಯಕರ್ತರು ರಸ್ತೆಗಿಳಿದು ವಾಹನ ತಡೆದು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕರವಿ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಅಂಗಡಿಗಳ ಮುಂಭಾಗದಲ್ಲಿ ಕನ್ನಡದಲ್ಲಿ ನಾಮಫಲಕ ಹಾಕಿಸುವಂತೆ ಸಾವಿರಾರು ಕರವಿ ಕಾರ್ಯಕರ್ತರೊಂದಿಗೆ ನಾರಾಯಣಗೌಡರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಿದರು. ಆ ಸಂದರ್ಭದಲ್ಲಿ ಕರವಿ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರು ಹಾಗೂ ಕಾರ್ಯಕರ್ತರಿಗೆ ಪೊಲೀಸರು ಬಂಧಿಸಿರುವುದು ಸರಿಯಾದ ಕ್ರಮವಲ್ಲ.
ಆದುದರಿಂದ ಕೂಡಲೇ ನಾರಾಯಣಗೌಡರಿಗೆ ಬಿಡುಗಡೆಗೊಳಿಸಬೇಕು, ಇಲ್ಲವಾದರೆ ಕರವೇ ಕಾರ್ಯಕರ್ತರಿಂದ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕನ್ನಡ ಚಳವಳಿಗಾರರು, ಕನ್ನಡ ಹೋರಾಟಗಾರರು, ಸಮರಸಿಂಹ ಟಿ.ಎ. ನಾರಾಯಣಗೌಡರನ್ನ ಸರ್ಕಾರ ನಿನ್ನೆ ಬಂಧಿಸಿದೆ. ಕಾರಣ ಏನಂದ್ರೆ, ಕನ್ನಡ ಉಳಿಸಿ, ಈ ನಾಡನ್ನ ಉಳಿಸಿ ಬೆಳೆಸಿ ಲಕ್ಷಾಂತರ ಜನರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟು ಹೋರಾಟ ಮಾಡತಕ್ಕಂಥ ವ್ಯಕ್ತಿಯನ್ನ ಇವತ್ತು ಸರ್ಕಾರ ಬಂಧಿಸಿದೆ. ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಇವತ್ತು ಕನ್ನಡ ವಿರೋಧಿಗಳಿಗೆ ರಕ್ಷಣೆ ಕೊಡುತ್ತೆ, ಆದ್ರೆ ಕನ್ನಡ ಪರ ಹೋರಾಟ ಮಾಡೋರನ್ನ ಬಂಧಿಸುತ್ತೆ, ಕೇಸ್ ಹಾಕುತ್ತೆ. ನಾವು ಹೇಳ್ತಾ ಇದೀವಿ, ನಾರಾಯಣಗೌಡರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇವತ್ತೇನು ಸರ್ಕಾರ ನಿಯಮಾನುಸಾರ ನಾಮಫಲಕಗಳಲ್ಲಿ 70 ಭಾಗ ಕನ್ನಡ ಇರಬೇಕು. ಕನ್ನಡ ಇಲ್ಲದೆ ಇರತಕ್ಕಂಥ ನಾಮಫಲಕಗಳನ್ನ ನಾವಲ್ಲಿ ಎಚ್ಚರಿಕೆ ಕೊಟ್ಟಿದ್ದು, ಕನ್ನಡದಲ್ಲಿ ಹಾಕಿ, ಕನ್ನಡದಲ್ಲಿ ಹಾಕ್ತಾರೆ ಹೋದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದು. ಆದ್ರೂ ವಲಸೆ ಬಂದಂತ ಜನ, ಅವ್ರಿಗೆ ಕನ್ನಡ ಬೇಕಾಗಿಲ್ಲ, ಕನ್ನಡ ಮಣ್ಣು ಬೇಕಾಗಿಲ್ಲ, ಕನ್ನಡ ನೀರು ಬೇಕಾಗಿಲ್ಲ, ಆದ್ರೆ ಅವ್ರಿಗೆ ಬದುಕಬೇಕು, ಅವರು ಇಲ್ಲಿ ದುಡಿಬೇಕು, ದುಡ್ಡು ಮಾಡಬೇಕು. ಆದ್ರೆ ಕನ್ನಡವನ್ನ ವಿರೋಧ ಮಾಡ್ತಾರೆ ಅವರು, ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದು. ಆದ್ರೆ ನಿನ್ನೆ ಪ್ರತಿಭಟನೆ ಮಾಡಿದಕ್ಕೆ ನಾವು ನಿನ್ನೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕಾರ್ಯಕರ್ತರೆಲ್ಲ ತೆರಳಿ ಬೆಂಗಳೂರಿನಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರು. ಆದ್ರೂ ಅವರು ಎಲ್ಲ ಇಂಗ್ಲಿಷ್ ನಾಮಫಲಕಗಳು, ಆಂಗ್ಲ ನಾಮಫಲಕಗಳನ್ನ ಹಾಕೊಂಡು ಬೆರೀತಿದ್ರು. ನಾವು ಹೋಗಿ ಹೇಳಿ ಅದನ್ನ ತಗ್ಸಿದಕ್ಕೆ ಸರ್ಕಾರ ನಾರಾಯಣಗೌಡರನ್ನ ಬಂಧಿಸಿದೆ. ನಾವು ಈ ಸರ್ಕಾರ ಕೇಳೋದಿಷ್ಟೇ, ಈ ತರ ಅನ್ಯಾಯ ಯಾಕೆ ಮಾಡ್ತೀರಾ? ಹೋರಾಟಗಾರರು ನಿಮ್ಗೆ ಕಳ್ಳರ ತರ, ಕಾಕರ ತರ ಕಾಣ್ತಾರ? ಹೋರಾಟಗಾರರು ಈ ರಾಜ್ಯವನ್ನ, ಈ ನಾಡನ್ನ, ನೆಲ ಜಲವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ. ನೀವು ತಾಕತ್ತಿದ್ರೆ ಕನ್ನಡಕ್ಕೆ ಅನ್ಯಾಯ ಮಾಡ್ತಾರಲ್ಲ, ಈ ತರ ಬೋರ್ಡ್ ಹಾಕ್ದಂಗೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹಲವಾರು ಭಾಷಿಕರು ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲೇ ಜೀವನ ಕಟ್ಕೊಂಡಿದ್ದಾರೆ, ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ, ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಬೆಂಗಳೂರಿನಲ್ಲಿ 30% ಅಷ್ಟೇ ಇರೋದು ಕನ್ನಡಿಗರು, ನಾವು ಪರಭಾಷಿಕರು 70% ಇದೀವಿ, ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ನೀವೇನಾದ್ರೂ ಈ ಮಟ್ಟಕ್ಕೆ ಹೋರಾಟ ಮಾಡಿದ್ರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ಪರಭಾಷಿಕರು ಎಲ್ಲರೂ ಒಂದು ನಿಯೋಗ ತಗೊಂಡೋಗಿ ರಾಷ್ಟ್ರಪತಿ, ಪ್ರಧಾನಿಯವರಲ್ಲಿ ಮನವಿ ಮಾಡಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ತಾರೆ. ನಾವ್ ಹೇಳ್ತಾ ಇದೀವಿ, ನೀವೇನಾರು ಆತರ ನಿಯೋಗ ಹೋದ್ರೆ ಮತ್ತೆ ನೀವು ಬೆಂಗಳೂರಿಗೆ ಬರಬೇಡಿ, ಕರ್ನಾಟಕಕ್ಕೆ ಕಾಲಿಡಬೇಡ್ರಿ, ಕಾಲಿಡೋದಕ್ಕೆ ರಕ್ಷಣಾ ವೇದಿಕೆ ಬಿಡಲ್ಲ. ಇವತ್ತೇ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟಿ ಕನ್ನಡ ದೀಕ್ಷೆಯನ್ನ ಪಡೆದು ಹೋರಾಟ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಇಂಥ ಕನ್ನಡ ವಿರೋಧಿ ಅವಿವೇಕಗಳಿಗೆ, ಪರಭಾಷಿಕರಿಗೆ ವಿರೋಧ ವ್ಯಕ್ತಪಡಿಸ್ತೀವಿ. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಡುಗೆ ಅನಿಲ ಕಂಪನಿ ವತಿಯಿಂದ ಹಲವಾರು ಸೌಲಭ್ಯಗಳನ್ನು ಪಡೆಯಲು ಡಿಸೆಂಬರ್ 31 ಕೊನೆಯ ದಿನಾಂಕವೆಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವದಂತಿ ಹಿನ್ನೆಲೆ ಸಾವಿರಾರು ಗ್ರಾಹಕರು ಬೇಲೂರು ತಾಲೂಕಿನ ಅರೇಹಳ್ಳಿಯ ವಲ್ಮಿಕಾ ಗ್ಯಾಸ್ ಏಜೆನ್ಸಿಯ ಬಳಿ ಆಧಾರ್ ಕಾರ್ಡ್ ಹಾಗೂ ಗ್ಯಾಸ್ ಪುಸ್ತಕ ಹಿಡಿದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿಸೆಂಬರ್ 31 ಈ ಕೆವೈಸಿ ಮಾಡಿಸಲು ಕೊನೆಯ ದಿನ ಮುಗಿದ ಮೇಲೆ ಬಂದರೆ ಯಾವುದೇ ಸಬ್ಸಿಡಿ ದೊರಕದೆ ಗ್ರಾಹಕರು ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸಬೇಕಾಗುತ್ತೆ ಎಂಬ ಸುದ್ದಿ ಎಲ್ಲೆಡೆ ವ್ಯಾಪಕವಾಗಿ ಹರಡಿರುವುದರಿಂದ ಗ್ರಾಹಕರು ಗ್ಯಾಸ್ ವಿತರಣಾ ಕಚೇರಿ ಇದ್ರೂ ನಾವೊಂದು ತಾಮೊಂದು ಎಂಬಂತೆ ಜಮಾವಣೆಗೊಳ್ಳುತ್ತಿದ್ದಾರೆ. ಬೇಲೂರು ತಾಲೂಕಿನ ಅಡುಗೆ ಅನಿಲ ಗ್ರಾಹಕರು ಸಂಪರ್ಕ ಪಡೆದುಕೊಂಡಿರುವ ಗ್ರಾಹಕರು ಮೊಬೈಲ್ನಲ್ಲಿ ಹರಿದಾಡುತ್ತಿರುವ ವದಂತಿಯೇ ಸತ್ಯವೆಂದು ನಂಬಿದ ಅಮಾಯಕ ಗ್ರಾಹಕರು ಬಿಸಿಲಿನಲ್ಲಿ ನಿಂತು ಈ ಕೆವೈಸಿ ಮಾಡಿಸಿಕೊಳ್ಳಲು ಎಣಗಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀ ಚನ್ನಕೇಶವ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಲತಾ ಮುಂಜೇಶ್ವರಿ ಮಾತನಾಡಿ, HP ಕೇಂದ್ರ ಕಚೇರಿಯಿಂದ ಈ ಕೆವೈಸಿ ಮಾಡಿಸುವಂತೆ ತಿಂಗಳ ಹಿಂದೆಯೇ ಸೂಚನೆ ಬಂದಿದೆ. ಆದರೆ ಕೊನೆಯ ದಿನಾಂಕ ನಿಗದಿಯಾಗಿಲ್ಲ. ಆದ್ದರಿಂದ ಗ್ರಾಹಕರು ಯಾವುದೇ ಗೊಂದಲಕ್ಕೊಳಗಾಗದೆ ಸಮಾಧಾನದಿಂದ ಆಧಾರ್ ಕಾರ್ಡ್ ಹಾಗೂ ಗ್ಯಾಸ್ ಪುಸ್ತಕದ ಜೊತೆ ಕಚೇರಿಗೆ ಆಗಮಿಸಿ ಈ ಕೆವೈಸಿ ಮಾಡಿಸಿಕೊಳ್ಳಬಹುದು ಅಂತ ಹೇಳಿದರು. ಏನಾಗಿದೆ ಅಂತಂದರೆ ಜನರು ಎಲ್ಲರೂ ಏನು ತಪ್ಪು ಮಾಹಿತಿಯೊಂದಿಗೆ ಬಂದು ಇಲ್ಲಿ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಜನರು ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಏಕೆಂತಂದರೆ ಇದಕ್ಕೆ ಯಾವುದೇ ಕೂಡ ಡೆಡ್ಲೈನ್ ಇಲ್ಲ, ಏನಿಲ್ಲ.
ಈಗ ನಮ್ಮ ಮ್ಯಾನೇಜರ್ ಎಲ್ಲ ಮಾಹಿತಿ ಹೇಳಿದ್ದಾರೆ. ಅದು ಮಿಕ್ಕಿನೂ ಕೂಡ ಯಾರು ಮಾಡಿಸಿಲ್ಲ ಅಂತಂದವರು ನಮ್ಮ ಏನು ಡೆಲಿವರಿ ಬಾಯ್ಸ್ ಬರ್ತಾರಲ್ಲ ಅವ್ರಿಗೆಲ್ಲ ಕೂಡ KYC ಮಾಡಿಸ್ಬೋದು. ಆಫೀಸ್ಗೆ ಬಂದು ಮಾಡಿಸ್ಬೇಕು ಅಂತ ಏನಿಲ್ಲ. ಹಾಗಾಗಿ ಯಾರು ಕೂಡ ಆತಂಕ ಕೂಡ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಾವಕಾಶವಾಗಿದ್ದು ನಿಧಾನವಾಗಿ, ಮತ್ತು ಯಾವುದೇ ಕೂಡ ಡೆಡ್ಲೈನ್ ಕೂಡ ಇಲ್ಲ, ಇಷ್ಟೇ ದಿನಕ್ಕೆ ಮುಗಿಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನಮ್ಮ ಗ್ರಾಹಕ ವಿಶ್ವನಾಥ್ ಮಾತನಾಡಿ, ನಮಗೆ ಆಧಾರ್ ಲಿಂಕ್ ಮಾಡಿಸುವಂತೆ ನಮ್ಮ ಅಕ್ಕಪಕ್ಕದವರಿಂದ ಕೇಳಿ ತಿಳಿದುಕೊಂಡೆ. ಲಿಂಕ್ ಮಾಡಿಸದಿದ್ರೆ ಸರ್ಕಾರದಿಂದ ದೊರಕುವ ಸೌಲಭ್ಯ ನಿಂತು ಹೋಗಬಹುದೆಂಬ ಭಯದಿಂದ ಬೆಳಿಗ್ಗೆ ಆಧಾರ್ ಲಿಂಕ್ ಮಾಡಿಸಲು ಸರತಿ ಸಾಲಿನಲ್ಲಿ ನಿಂತಿದ್ದೇನೆ ಅಂತ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 30ರಂದು ಆದಿಚುಂಚನಗಿರಿ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ನೆಲಕ್ಕೆ ಕುವೆಂಪು ಅವರ ಕೊಡುಗೆ ಅಪಾರವಾಗಿದೆ. ಅವರ ಸ್ಮರಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕುವೆಂಪು ಅಜ್ಜನ ನೆನಪು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಅವರು ಭಾಗವಹಿಸಲಿದ್ದಾರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ವಿಚಾರಗೋಷ್ಠಿ ಮೂರನೇದು ವಿಷಯ ರಾಷ್ಟ್ರಕವಿಯ ಮಕ್ಕಳ ಸಾಹಿತ್ಯ. ಆ ಒಂದು ವಿಚಾರವಾಗಿ ಮಂಡನೆ ಮಾಡುವಂಥವರು ಕುಮಾರ ಅನೀಶ್ ಕೊಪ್ಪ ಅಂತೇಳಿ. ಅಧ್ಯಕ್ಷತೆ ವಿಚಾರಗೋಷ್ಠಿ ಅಖಿಲ ಭಾರತ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ. ಮತ್ತು ಕೊನೆಯದಾಗಿ ಗೋಷ್ಠಿ 4 ವಿಷಯ ನಿತ್ಯವೂ ಅವತರಿಪ ಸತ್ಯಾವತಾರ. ಮಂಡನೆ ಕುಮಾರ ರಕ್ಷಿತಾ ಅಂತೇಳಿ ಅವರು ಸಹಾಧ್ಯಕ್ಷರು. ಪ್ರಥಮ ರಾಷ್ಟ್ರೀಯ ಸಮ್ಮೇಳನ ನಾವು ಡೆಲ್ಲಿಲಿ ಮಾಡಿದಂಥ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಇವರೆಲ್ಲ ಭಾಗವಹಿಸ್ತಾರೆ. ಇವತ್ತು ಭಾಳ ವಿಶೇಷವಾದಂತಹ ಕುವೆಂಪು ಅಜ್ಜನ ನೆನಪು ಅಂತೇಳಿ ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಭಾಳ ವಿಶೇಷ ಕಾರ್ಯಕ್ರಮ. ಇದಾದ ನಂತರ ನಮ್ಮ ಪ್ರತಿ ತಿಂಗಳು ನಾವು ಗುರು ತೋರಿದ್ದಾರೆ ತೆಂಗಣ ಮಾಮನ ತೇರು. ಈ ಒಂದು ಹುಣ್ಣಿಮೆ ಬಂದಿರೋದ್ರಿಂದ 111ನೇ ಹುಣ್ಣಿಮೆ ಕಾರ್ಯಕ್ರಮ ದಿವಸ ನಮ್ಮ ರಾಷ್ಟ್ರಕವಿ ಕುವೆಂಪು ವಿರಚಿತ ಜಲಗಾರ ನಾಟಕ ಪ್ರದರ್ಶನ. ನಮ್ಮ ನಾಡೇಶ್ ಗೌಡರು ನಿರ್ದೇಶಕರಾಗಿ ಅವರು ಅಧ್ಯಕ್ಷರು, ಕನ್ನಡ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಮತ್ತು ಗುರು ತೋರಿದಾರಿ ತಿಂಗಳಮ್ಮನ ತೇರಿನ ಸಂಚಾಲಕರಾದಂಥ ಮದನ್ ಗೌಡರು, ಮತ್ತೆಲ್ಲ ನಮ್ಮ ಮಲ್ಲೇಶ್ ಗೌಡರು ಅವರೆಲ್ಲ ಒಂದಷ್ಟು ಜನ ಇಟ್ಕೊಂಡು ಸಮಾಜ ಸೇವೆ ಮತ್ತು ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಒಂದು ಜಲಗಾರ ಅರ್ಥಪೂರ್ಣವಾದಂತಹ ಒಂದು ಸಾಂಸ್ಕೃತಿಕ. ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ, ಒಕ್ಕಲಿಗರ ಸಂಘದ ರಘುಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಸ್ ಮಲ್ಲೇಶ್ ಗೌಡ ಹಾಜರಿದ್ದರು. ಜನಸ್ನೇಹಿ ವೈದ್ಯಕೀಯ ಸೇವೆ ಹಾಗೂ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸೌಲಭ್ಯ ಒದಗಿಸುವುದು ನನ್ನ ಗುರಿ ಎಂದು ನೂತನ ನಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಎಸ್ವಿ ಸಂತೋಷ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ನಿರ್ದೇಶಕರಾಗಿದ್ದ ರವಿಕುಮಾರ್ ಬಿಸಿ ಆವಾಗ ಸ್ಥಾನಕ್ಕೆ ತಾನು ನೂತನವಾಗಿ ನೇಮಕವಾಗಿದ್ದು ಜನರ ಸೇವೆ ಮಾಡಲು ಹಾಗೂ ಸಂಸ್ಥೆ ಅಭಿವೃದ್ಧಿಗೆ ಒಂದು ಸದವಕಾಶ ಸಿಕ್ಕಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂದರು. ತಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ವನಗಿದ್ದು ದಾವಣಗೆರೆ ಜಿಲ್ಲೆಯ ವಿವಿಧೆಡೆ ವಿದ್ಯಾಭ್ಯಾಸ ಮುಗಿಸಿ MBBS PG ಮುಗಿಸಿ ಚಿತ್ರದುರ್ಗದ ಮುರುಘಾ ಮಠದ ವೈದ್ಯಕೀಯ ವಿಜ್ಞಾನಗಳ ಜೊತೆ ವಿವಿಧ ಸ್ಥಾನಮಾನಗಳನ್ನು ನಿಭಾಯಿಸಿದ್ದೇನೆ. ತನ್ನ ಸೇವಾ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನು ಆಧರಿಸಿ ಸರ್ಕಾರ ನನ್ನನ್ನು ನಿರ್ದೇಶಕ ಸ್ಥಾನಕ್ಕೆ ನೇಮಕ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಉತ್ತಮ ಕೊಡುಗೆಗಳನ್ನು ನೀಡುವ ಗುರಿ ಹೊಂದಿದ್ದೇನೆ ಅಂತ ಹೇಳಿದರು. 750 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆ ಇದಾಗಿದ್ದು ಸ್ಥಾಪನೆ ಆದಾಗಿನಿಂದ ಸಲ್ಲಿಸಿರುವ ಸೇವೆಗಳಿಗೆ ಅನೇಕ ಪ್ರಶಸ್ತಿ ಲಭಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆ ಒದಗಿಸುವ ಸಲುವಾಗಿ ಶ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಚಿಕ್ಕನಹಳ್ಳಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ದು. ಸೊ ನಮ್ಮ ನೇಟಿವ್ ಇದರಲ್ಲಿ ಕಳೆದಿದ್ದು ಭಾಳ ಕಡಿಮೆ ಸಮಯ. ನಾನು ಫಸ್ಟ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದ್ದು ದಾವಣಗೆರೆ ಲೂಡ್ಸ್ ಬಾಯ್ಸ್ ಸ್ಕೂಲಲ್ಲಿ 1ನೇ ಕ್ಲಾಸದು ಅರ್ಧ ಮಾಡಿಬಿಟ್ಟು ಫರ್ದರ್ ನಾನು ಹಾವೇರಿ ಪ್ರೈಮರಿ ಪ್ರಾಥಮಿಕ ಇದನ್ನು ನಾನು ಹಾವೇರಿಯಲ್ಲಿ ಲಯನ್ಸ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಲ್ಲಿ ಆದಮೇಲೆ ನನ್ನ ಪ್ರೌಢಶಾಲೆಯನ್ನು ತರಳವಾಡು ಸ್ಕೂಲ್ ಅಥವಾ ಅನುಭವ ಮಂಟಪ ದಾವಣಗೆರೆ ಅಲ್ಲಿ ನಾನು ರೆಸಿಡೆನ್ಷಿಯಲ್ ಆಗಿ ಓದಿ PUC ಕೂಡ ಅಲ್ಲೇ ಮಾಡಿರ್ತೀನಿ ದಾವಣಗೆರೆಯಲ್ಲಿ. ನನಗೆ MBBS JJ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಅಲ್ಲಿ 1995 ಸಿಕ್ಕಿರುತ್ತೆ.
ಸೊ ಅಲ್ಲಿಂದ ನಾನು 2000ನೇ ಇಸ್ವಿಯಲ್ಲಿ ಮುಗಿಸಿ 2001ನೇ ಇಸ್ವಿಯಲ್ಲಿ ಇಂಟರ್ನ್ಶಿಪ್ ಮುಗಿಸಿದ್ದೀನಿ. ಹಾಗೆ 2004ನೇ ಇಸ್ವಿಯಲ್ಲಿ PG ಸಿಗುತ್ತೆ ಸೈಕ್ಯಾಟ್ರಿ ಸಬ್ಜೆಕ್ಟಲ್ಲಿ. ಅದಕ್ಕಿಂತ ಮುಂಚೆ 1 ವರ್ಷ ನಾನು ನಾಯಕನಹಟ್ಟಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲಿ ಹಳ್ಳಿಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ನಾನು ಲೆಪ್ರಸಿ ಸೆಂಟರ್ ಪಾಲಮ್ನೇರ್ ಚಿತ್ತೂರು ಡಿಸ್ಟಿಕ್ ಅಲ್ಲೂ ಕೂಡ ಲೆಪ್ರಸಿ ಸೆಂಟರ್ ಕೂಡ ನಾನು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆ ಒಂದು 4 ತಿಂಗಳು ಪೀಡಿಯಾಟ್ರಿಕ್ ಟ್ಯೂಟರ್ ಆಗಿ. ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದ ಡಿಸಿ ಕಚೇರಿ ಎದುರು ಎಸ್ಎಫ್ಐ ಡಿವೈಎಫ್ಐ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಮಾತನಾಡಿ, ಕಳೆದ 15ರಿಂದ 20 ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕಾಯಮಾತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸ್ಥಿತಿ ದುಸ್ತರವಾಗಿದೆ. ಅವರ ಕಾಯಮಾತಿ ಸೇರಿದಂತೆ ವೇತನ ಹೆಚ್ಚಳ ಮತ್ತು ಉದ್ಯೋಗ ಭದ್ರತೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದು, ಕಳೆದ ಹಲವು ಸರ್ಕಾರಗಳಿಗೆ ಮನವಿ ಸಲ್ಲಿಸಿದ್ರು ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರ ನೀಡಿ ಸರ್ಕಾರಗಳು ಮುಖ್ಯವಾದ ಬೇಡಿಕೆಗಳನ್ನು ಮರೆಮಾಚುತ್ತಾ ಬಂದಿವೆ. ಪ್ರಸ್ತುತ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಕಾಯಮಾತಿಗೆ ಕಾರ್ಯ ಯೋಜನೆ ರೂಪಿಸಲಾಗುವುದು ಎಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದು, ಅಧಿಕಾರಕ್ಕೆ ಬಂದು 6 ತಿಂಗಳುಗಳು ಕಳೆದರೂ ಇಲ್ಲಿಯವರೆಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಇದು ಅತಿಥಿ ಉಪನ್ಯಾಸಕರಿಗೆ ಮಾಡಿದ ದ್ರೋಹವಾಗಿರುತ್ತೆ. ಆದ್ದರಿಂದ ಕೂಡಲೇ ಇವರ ಬೇಡಿಕೆಗಳಾದ ಉದ್ಯೋಗದ ಭದ್ರತೆ, ವೇತನ ಹೆಚ್ಚಳ ಮತ್ತು ಅವರ ಸೇವೆಯನ್ನು ಕಾಯಂಗೊಳಿಸಬೇಕೆಂದು ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಸಂಘಟನೆಗಳು ಪ್ರಸ್ತುತ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಅಂತ ಹೇಳಿದರು. ರಾಜ್ಯದಲ್ಲಿರ್ತಕ್ಕಂಥ ಪದವಿ ಕಾಲೇಜುಗಳಲ್ಲಿ ಸುಮಾರು 14,000ಕ್ಕಿಂತ ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಇದ್ದಾರೆ. ಅವರೆಲ್ಲರೂ ಕೂಡ 2 3 ಪದವಿಗಳನ್ನು ಮಾಡ್ಕೊಂಡಿದ್ದಾರೆ. PhD ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ನೆಟ್ಟು ಸ್ಟೆಟ್ಟು ಆಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ MA ಮಾಡ್ಕೊಂಡಿರ್ತಕ್ಕಂಥವ್ರು ಅಂದರೆ 2-3 ಡಿಗ್ರಿಯನ್ನು ಪಡೆದು ಇವತ್ತು ಸುಮಾರು 30 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಭಾಳ ಕಡಿಮೆ ವೇತನಕ್ಕೆ ದುಡಿತಾ ಇದ್ದಾರೆ. ಅವರನ್ನು ಸರ್ಕಾರ ಯಾವುದೇ ಇನ್ನೂ ಕೂಡ ಅವ್ರನ್ನ ಕಾಯಂ ಮಾಡಲಿಕ್ಕೆ ಸರ್ಕಾರಗಳು ಹಿಂದಿನ ಸರ್ಕಾರದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೂ ಕೂಡ ಅವ್ರನ್ನ ಕಾಯಮಾತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಘೋಷಣೆ ಮಾಡ್ಕೊಂಡಿದ್ರು. ಆದರೆ ಸರ್ಕಾರ ರಚನೆಯಾಗಿ 6 ತಿಂಗಳಾದರೂ ಕೂಡ ಅವ್ರ ಬಗ್ಗೆ ಗಮನ ಹರಿಸ್ತಾ ಇರತಕ್ಕಂಥದ್ದು ಅತಿಥಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ನಿರ್ಲಕ್ಷ್ಯ ಧೋರಣೆ ಅನ್ನೋದನ್ನು ಇವತ್ತು ನಾವು ಹೇಳಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅತಿಥಿ ಉಪನ್ಯಾಸಕರ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು, ಅತಿಥಿ ಉಪನ್ಯಾಸಕರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ, ಮತ್ತು ವೇತನ ತಾರತಮ್ಯವನ್ನು ಪದವಿ ಕಾಲೇಜುಗಳಲ್ಲಿ ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಅವರು ಕಾಯಂ ಆಗಬೇಕು ಅಂತ ಹೇಳಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ DYFI ನೇತೃತ್ವದಲ್ಲಿ ಹಾಸನದಲ್ಲಿ ಹೋರಾಟವನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳವ್ರ ಪರವಾಗಿ ನಿಲ್ತಾರೆ. ಸುಮಾರು 1 ತಿಂಗಳಿಂದ ಹೋರಾಟಗಳು ಮಾಡಿದ್ರು ಕೂಡ ಅವ್ರ ಪರವಾದಂಥ ನಿಲುವುಗಳನ್ನು ತಾಳಲಿಕ್ಕೆ ಯಾಕೆ ನಿಮಗೆ ಮಿನಮೇಷ ಎನಿಸ್ತಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಬೇಕಾಗಿದೆ. ಅವರ ಪರವಾಗಿ ಜನಸಾಮಾನ್ಯರು ಎಲ್ಲ ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಆ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಈ ಮುಖಾಂತರ SFI ಮತ್ತು DYFI ನೇತೃತ್ವದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ. ಪೃಥ್ವಿ. ಪ್ರತಿಭಟನೆಯಲ್ಲಿ SFI ಕಾರ್ಯದರ್ಶಿ ರಮೇಶ್, DYFI ಜಿಲ್ಲಾಧ್ಯಕ್ಷ ವಾಸುದೇವ್, ಶಶಿ, ವಿವೇಕ್, ಸ್ವರೂಪ್ ಇತರರು ಉಪಸ್ಥಿತರಿದ್ದರು. ಬೇಲೂರು ಪುರಸಭೆಯ ಆವರಣದಲ್ಲಿ 30ಕ್ಕೂ ಹೆಚ್ಚು ವರ್ತಕರು ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಅವರಿಗೆ ಬಿಡ್ ಮೂಲಕ ನಿಂತ ಮಳಿಗೆಯನ್ನ ನೀಡುವಂತೆ ಮನವಿಯನ್ನ ನೀಡಿದರು. ಈ ಸಂದರ್ಭ ವರ್ತಕರಾದ ಮಂಜುನಾಥ್, ಚೇತನ್ ಮಾತನಾಡಿ, ಕಳೆದ ಡಿಸೆಂಬರ್ 21ರಂದು ನಡೆದ ಪುರಸಭೆಗೆ ಸೇರಿದ 134 ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ. ಈ ಪ್ರಕ್ಯೂರ್ಮೆಂಟ್ ಮೂಲಕ ಪಾರದರ್ಶಕವಾಗಿ ನಡೆದಿದ್ದು, ಟೆಂಡರ್ನಲ್ಲಿ 106 ಜನ ಭಾಗವಹಿಸಿ ಅವರವರಿಗೆ ಅನುಗುಣವಾಗಿ ಬಿಡ್ ಮಾಡಿದ್ದಾರೆ. ಅದರಂತೆ ನಮಗೆ ಸಮರ್ಪಕವಾಗಿ ಬಿಡ್ ನಿಂತಿದೆ. ಆದರೆ ಕೆಲ ಕುತಂತ್ರಿ ಸದಸ್ಯರುಗಳು ಹಾಲಿ ಮುಖ್ಯ ರಸ್ತೆಯಲ್ಲಿ ಇರುವ ವಾಣಿಜ್ಯ ಮಳಿಗೆಗಳ ವರ್ತಕರಿಂದ ಹಣ ಪಡೆದು ಸರ್ಕಾರದ ಸುತ್ತೋಲೆಯಂತೆ ನಡೆದಿರುವ ಈ ಪ್ರಕ್ಯೂರ್ಮೆಂಟ್ ಪಾರದರ್ಶಕ ಹರಾಜು ಪ್ರಕ್ರಿಯೆಯಲ್ಲಿ ರದ್ದುಗೊಳಿಸಿ ಮರು ಹರಾಜು ಕರೆಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಎಂಬ ವದಂತಿ ಬಂದಿದೆ. ಆದರೆ ಮುಖ್ಯ ರಸ್ತೆಯಲ್ಲಿರುವ ಕೆಲವು ವರ್ತಕರು ಅವರ ಸಂಬಂಧಿಕರ ಹೆಸರಿನಲ್ಲೇ ಬೇಕಾಬಿಟ್ಟಿ ಬಿಡ್ ಮಾಡಿ 2 ರಿಂದ 3 ಲಕ್ಷಕ್ಕೆ ಬಾಡಿಗೆ ಕೂಗಿ ಏರಿಕೆ ಮಾಡಿಕೊಂಡು ಈಗ ದಾರಿ ಕಾಣದೆ ರದ್ದು ಮಾಡುವಂತೆ ಕೆಲ ಪುರಸಭಾ ಸದಸ್ಯರಿಗೆ ಹಣದ ಆಮಿಷ ಒಡ್ಡುವ ಮೂಲಕ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದರೆ ನಮಗೆ ಸಮರ್ಪಕ ಹಣಕ್ಕೆ ಬೇಡಿಕೆ ದೊರೆತಿದ್ದು
ಬಾಡಿಗೆ ಕಟ್ಟಲು ಸಿದ್ಧರಿದ್ದೇವೆ. ಆದ್ದರಿಂದ ಮಳಿಗೆಯನ್ನ ಪುರಸಭೆಗೆ ಅಧಿಕಾರಿಗಳು ಹಾಗೂ ಆಡಳಿತ ವರ್ಗದವರು ಹಾಗೂ ಮೇಲ್ಕಂಡ ಅಧಿಕಾರಿಗಳು ಹರಾಜಿನಲ್ಲಿ ಪಡೆದಿರುವ ಮಳಿಗೆಯನ್ನು ನೀಡಿದರೆ ಮಳಿಗೆಗಳನ್ನ ಪಡೆಯಲು ಸಿದ್ಧರಿದ್ದೇವೆ ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಶಾಸಕರಲ್ಲಿ ಎಲ್ಲ ವರ್ತಕರು ತಮಗೆ ಬಿಡ್ ಆಗಿರುವ ಮಳಿಗೆಗಳನ್ನು ನಮ್ಮಲ್ಲಿ ಕೊಟ್ಟಲ್ಲಿ ನಾವು ಬಿಡ್ ಆಗಿರುವ ಬಾಡಿಗೆ ಕಟ್ಟಲು ಸಿದ್ಧರಿದ್ದೇವೆ ಎಂದು ಹೇಳಿ ಶಾಸಕರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಶಾಸಕರು ಈಗಾಗಲೇ ಬೇಲೂರಿನ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆ ರಾಜ್ಯಾದ್ಯಂತ ಸುದ್ದಿಯಾಗಿದ್ದು ನಾನು ಸಹ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದು ಅದು ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುತ್ತಿದೆ ಎಂದು ತಿಳಿಸಿದರು. ನಾವು ರದ್ದಾಗಕ್ಕೆ ಬಿಡಲ್ಲ ಸರ್, ರದ್ದಾಗಕ್ಕೆ ಬಿಡಲ್ಲ. ಯಾರಿಗೆ ಬೇಡ ಅಂತಾರೆ ಅವ್ರದ್ದು ರದ್ದು ಮಾಡಲಿ. ಕಟ್ಟಕ್ಕೆ ನಾವು ಎಷ್ಟು ಕೂತ್ಕೊಂಡಿದ್ದೀವೋ ಅಷ್ಟು ಕಟ್ಟಕ್ಕೆ ರೆಡಿ ಇದೀವಿ ಸರ್. ನಾವು ಲಕ್ಷಾಂತರ ರೂಪಾಯಿ ಸಾಲ ಸುಲ ಮಾಡಿ ತಂದು ನಾವು ಡೆಪಾಸಿಟ್ ಕಟ್ಟಿದ್ದೀವಿ. ಅದು ನಾವೀಗ ಮತ್ತೆ ಅವ್ರ ಹಿಂದೆ ಇದು ಮಾಡ್ಕೊಳ್ಳೋಕೆ ನಮಗೆ ಆಗಲ್ಲ. ನಾವು ಎಷ್ಟು ಕೂತ್ಕೊಂಡಿದ್ದೀವೋ ಆ 6 ತಿಂಗಳು ಬಾಡಿಗೆ ಕಟ್ಟೋಕ್ಕೂ ರೆಡಿ ಇದ್ದೀವಿ. ನಾವು ಎಷ್ಟು ಕೂತ್ಕೊಂಡಿದ್ದೀವೋ ಬಾಡಿಗೆಗೆ ರೆಡಿ ಇದ್ದೀವಿ. ಅವ್ರು ಯಾರೋ ಏನೇನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ಒಪ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಅವ್ರ ಹೆಸರುಗಳು ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಹೆಸರುಗಳು ಬೇಡ. ಈಗ ನಾವು ಕೂಗಿರೋ ಮಳಿಗೆ ನಮಗೆ ಬೇಕು, ನಾವು ಕೂತ್ಕೊಂಡಿರೋ ಮಳಿಗೆಗಳು ನಮಗೆ ಬೇಕು. ನಾವು ಕೂಗ್ತಿರೋ ನಾವು ಕಷ್ಟಪಟ್ಟು ನಾವೆಲ್ಲೋ ಸಿಸ್ಟಮ್ ತಗೊಂಡು ಇಲ್ಲಿಂದ ಹಾಸನಿಗೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಸರ್ವರ್ ಇಲ್ಲದಿಲ್ಲ ಅಂತ ಹೇಳಿ ನಾವೆಲ್ಲೆಲ್ಲ ಕೂತ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಈಗ ಇವರು ನಾವು 8,000 5,000 ರೂಪಾಯಿ ತೊಗೊಂಡಿದ್ದಾರೆ ಒಬ್ರು ಬಿಡ್ ಮಾಡ್ಕೊಳ್ಳೋಕೆ ನಮ್ಮ ಹತ್ರ. ಅದೇನೇನೋ ಅಭಿವೃದ್ಧಿ ಅದೆಲ್ಲ ಮಾಡಿ ನಾವೆಲ್ಲೆಲ್ಲ ಹೋಗಿ ಕೂತ್ಕೊಂಡು ಬಂದಿದ್ದೀವಿ. ಇವಾಗ ಸಡನ್ ಆಗಿ ಮುಂಚೆನೆ ಮಾಡಬೇಕಿತ್ತು, ಆ ಥರ ಮುಂಚೆನೆ ಮಾಡಬೇಕಾಯ್ತು. 5% 10% ಅವರಿಗೆ ಕೊಡಬೇಕಾಗಿತ್ತು. ಅವರೇ ಮುನ್ಸಿಪಾಲಿಟಿ ಅವರಿಗೆ ಮಳಿಗೆ ಹಕ್ಕಿರೋದು ಅಂತ ಅವರೇ ಕೊಡಬೇಕಾಗಿತ್ತು. ಅಂಗಡಿಗಳವರು ಅವರ ಸ್ವಂತ ಯಾರು ಇಲ್ಲ, ಸೇಟುಗಳಿದ್ದಾರೆ, ಯಾರ್ಯಾರು ಇದ್ದಾರೆ. ಅವ್ರ ಯಾವ್ದು ಮಳಿಗೆ ಇಲ್ಲ. ಅವು ಎಲ್ಲರೂ 5 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟು ಮಳಿಗೆ ಕೊಂಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಮೂಲತಃ ಓನರ್ ಯಾರು ಇಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಇವರು ಪ್ರಜ್ಞಾನ ಇಲ್ವಾ? ಲಕ್ಷಾಂತರ ರೂಪಾಯಿ ಕಟ್ಬೋದಾ ಬಾಡಿಗೆಗಳು? ಕಟ್ಟಕ್ಕಾಗಲ್ಲ. ಈ ಸಂದರ್ಭ ವರ್ತಕರಾದ ಮಂಜುನಾಥ್, ಪಾಯಿಂಟ್ ರವಿ, ಜಾಫರ್, ಅಜ್ಮೂಲ್, ವಿಶ್ವನಾಥ್, ಸುನೀಲ್, ದರ್ಶನ್, ಸೂರ್ಯ, ಇರ್ಫಾನ್, ಸಫ್ನಾಜ್, ಗುರುಪ್ರಸಾದ್, ಮಣಿಕಂಠ, ಚಂದ್ರಣ್ಣ, ಪ್ರದೀಪ್, ಸುಮನ್ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನದ ಚಿಪ್ಪನಕಟ್ಟೆಯಲ್ಲಿರುವ ಅಲ್ ಅಮೀನ್ ಎಜುಕೇಷನ್ ಸೊಸೈಟಿ ವತಿಯಿಂದ ಅಲ್ ಅಮೀನ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಕ್ರೀಡಾ ದಿನವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಿಸ್ಟರ್ ಸೈಯದ್ ತಾಜ್, ಮಿಸ್ಟರ್ ಫ್ಲಾಜುರ್ ರೆಹಮಾನ್, ಮಿಸ್ಟರ್ ಸೈಯದ್ ಉಮರ್ ಫಾರೂಕ್ ಸೇರಿದಂತೆ ಹಲವಾರು ವಿದ್ಯಾರ್ಥಿನಿಯರು, ಪೋಷಕರು, ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಸಂಸದ ಪ್ರಜ್ವಲ್ ರೇವಣ್ಣರ ವಿರುದ್ಧ ಮಾಡಿರುವ ಆರೋಪದ ಸಾಕ್ಷಿ ನಾಶ ಮಾಡಲು ಅಧಿಕಾರಿಗಳು ಸಜ್ಜು. ಎಟಿ ರಾಮಸ್ವಾಮಿ ಅಸಮಾಧಾನ. ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ವತಿಯಿಂದ ಅದ್ದೂರಿ ಭೀಮ್ ಕೊರೆಂಗ ವಿಜಯೋತ್ಸವ. ಡಿಎಸ್ಎಸ್ ರಾಜ್ಯ ಮುಖಂಡ ಎತ್ತೂರು ಅಣ್ಣಯ್ಯ ಮಾಹಿತಿ.